ದಲಿತ ಸಂಘರ್ಷ ಸಮಿತಿ ಭೀಮಶಕ್ತಿ ರಾಜ್ಯಾಧ್ಯಕ್ಷರಾದ ಹೆಬ್ಬಾಳ ವೆಂಕಟೇಶ್, ರಾಜ್ಯ ಕಾರ್ಯಾಧ್ಯಕ್ಷರಾದ ಎಸ್ಕೆ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಕಲಬುರಗಿ ವಿಭಾಗೀಯ ಅಧ್ಯಕ್ಷರಾಗಿ ಅಮರೇಶ್ ಗಿರಿಜಾಲಿ, ರಾಯಚೂರು ಜಿಲ್ಲಾ ಅಧ್ಯಕ್ಷರಾಗಿ ಜೇಕಬ್ ದೊಡ್ಡಮನಿ, ರಾಯಚೂರು ಖಾಸಗಿ ನೌಕರ ಸಂಘದ ಅಧ್ಯಕ್ಷರಾಗಿ ಬಾಲಸ್ವಾಮಿ ರವರನ್ನ ನೇಮಕ ಮಾಡಿದ್ದಾರೆ. ಜೈ ಭೀಮ್. ಇವತ್ತು ಬೆಂಗಳೂರಲ್ಲಿ ಒಂದು ಖಾಸಗಿ ಹೋಟ್ಲಲ್ಲಿ ದಲಿತ ಸಂಘರ್ಷ ಭೀಮಶಕ್ತಿಯ ರಾಯಚೂರು ಮತ್ತು ಗುಲ್ಬರ್ಗ ವಿಭಾಗೀಯ ಅಧ್ಯಕ್ಷರನ್ನಾಗಿ ವಿಭಾಗೀಯ ಅಧ್ಯಕ್ಷರು ಮತ್ತು ರಾಯಚೂರು ಜಿಲ್ಲಾಧ್ಯಕ್ಷರು ಮತ್ತು ನೌಕರ ಸಂಘದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ವಿ. ಆದರೆ ಇವತ್ತಿಂದನೇ ಅವರು ಕಾರ್ಯಪ್ರವೃತ್ತರಾಗಬೇಕು. ಯಾವುದೇ ಕಾರಣಕ್ಕೆ ಅಹಿತಕರ ಘಟನೆಗಳ ಇದರಲ್ಲಿ ಭಾಗವಹಿಸಬಾರ್ದು. ಜೊತೆಗೆ ಅಂಬೇಡ್ಕರ್ ಹೆಸರನ್ನ, ಯಾಕಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದಲ್ಲಿ ಹುಟ್ಟಿಲ್ಲ ಅಂತಂದರೆ ನಾವು ಯಾರೂ ಇಷ್ಟು ಮಾತ್ರ ಒಳ್ಳೆ ಡ್ರೆಸ್ ಹಾಕೋಕ್ಕಾಗ್ತಾ ಇರಲಿಲ್ಲ, ಇಷ್ಟು ಮಾತ್ರ ಮಾತಾಡೋಕ್ಕಾಗ್ತಾ ಇರಲಿಲ್ಲ, ಇಷ್ಟು ಮಾತ್ರ ಯಾವುದೇ ಕಾರಣಕ್ಕೆ ಏನೂ ಆಗ್ತಾ ಇರಲಿಲ್ಲ. ಆ ಕಾರಣದಿಂದ ಅಮರೇಶ್ ಅವ್ರನ್ನ ವಿಭಾಗೀಯ ಅಧ್ಯಕ್ಷರು ಗುಲ್ಬರ್ಗ ವಿಭಾಗ ಅಂತಂತೇಳಿ ಮಾಡಿದ್ರಿ. ಅದೇ ರೀತಿ ಜಾಕೋಬ್ ದೊಡ್ಡಮನಿ ಅಂತಂತೇಳ್ಬಿಟ್ಟು ಅವ್ರನ್ನ ಜಿಲ್ಲಾಧ್ಯಕ್ಷರಾಗಿ ಮಾಡಿದಿರಿ. ಇನ್ನೊಬ್ಬರು ಬಾಲಸ್ವಾಮಿ ಅವ್ರನ್ನ ಖಾಸಗಿ ನೌಕರರ ಅಧ್ಯಕ್ಷರಾಗಿ ಇವತ್ತು ನೇಮಕ ಮಾಡಿದ್ರಿ. ಇವರು ಇವತ್ತಿಂದನೇ ಜನಗಳ ಮಧ್ಯೆ ಹೋಗಿ ಯಾವುದೇ ಜಾತಿ ಆಗಿರಲಿ, ಜಾತಿ ಸಂಘಟನೆಯಿಂದ ಹೊರಗಿರಬೇಕು. ಜೊತೆಗೆ ಎಲ್ಲ ಜಾತಿ ಬಡವರನ್ನ ಒಂದು ಮಾಡ್ತಾ ಭೀಮಶಕ್ತಿನ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಅವರಲ್ಲಿ ನಾನು ಮನವಿ ಮಾಡ್ತೀನಿ. ಮತ್ತು ಅದೇ ರೀತಿ ಅಲ್ಲೊಂದು ಜಿಲ್ಲಾ ಸಮಾವೇಶಗಳು ಮತ್ತು ಬೇರೆ ಬೇರೆ ರೈತ ಸಂಘದ ಆಗಿರ್ಬೋದು, ಕನ್ನಡಪರ ಸಂಘಟನೆಗಳಾಗಿರ್ಬೋದು, ಬೇರೆ ಯಾವುದನ್ನ ಮಹಿಳಾ ಸಂಘಟನೆಗಳಾಗಿರ್ಬೋದು, ಅವೆಲ್ಲರಿಗೂ ಬೆಂಬಲ ಕೊಡಬೇಕು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮ್. ನನ್ನ ಹೆಸರು ಹೆಬ್ಬಾಳ ವೆಂಕಟೇಶ್ ಅಂತೇಳಿ, ದಲಿತ ಸಂಘದ ಭೀಮಶಕ್ತಿಯ ರಾಜ್ಯಾಧ್ಯಕ್ಷರು. ಬಂಧುಗಳೇ, ಈ ದಿನ ಖಾಸಗಿ ಹೋಟೆಲ್ ಬೆಂಗಳೂರಿನಲ್ಲಿ ಎಸ್ಕೆ ವೆಂಕಟೇಶ್ ಭೀಮಶಕ್ತಿ ಕಾರ್ಯಾಧ್ಯಕ್ಷನಾದ ನಾನು ರಾಯಚೂರು ಜಿಲ್ಲೆಯ ಅಮರೇಶ್ ಗಿರಿಜಾಲಿ ಅವರನ್ನು ವಿಭಾಗೀಯ ಅಧ್ಯಕ್ಷರನ್ನಾಗಿ ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬೀದರ್, ಬಳ್ಳಾರಿಗೆ ನೇಮಿಸಲಾಗಿದೆ. ಮತ್ತು ಅದೇ ರೀತಿ ಜಾಕೋಬ್ ದೊಡ್ಡಮನಿ ದುಮ್ಕಿ ಜಿಲ್ಲಾಧ್ಯಕ್ಷರಾಗಿ ರಾಯಚೂರು ಜಿಲ್ಲೆಗೆ ನೇಮಿಸಲಾಗಿದೆ. ಅದೇ ರೀತಿ ಬಾಲಸ್ವಾಮಿ ದಿದ್ದಿಕ್ಕಿ ಖಾಸಗಿ ನೌಕರರ ಸಂಘದ ಅಧ್ಯಕ್ಷರಾಗಿ ರಾಯಚೂರು ಜಿಲ್ಲೆಗೆ ನೇಮಕ ಮಾಡಲಾಗಿದೆ. ಇವರು ಇವತ್ತಿನಿಂದಲೇ ಕಾರ್ಯಪ್ರವೃತ್ತರಾಗಿ ಸಂಘಟನೆಯನ್ನು ಬಲಪಡಿಸುತ್ತಾ ಅಲ್ಪಸಂಖ್ಯಾತರು, ದಲಿತರು, ಹಲವು ಕನ್ನಡಪರ ಸಂಘಟನೆಗಳು ಯಾರೇ ಆಗಿರಲಿ ಜಾತಿವಾದ ಬಿಟ್ಟು ಬೇರೆ ರೀತಿ ಸಂಘಟನಾತ್ಮಕವಾಗಿ ಕೆಲಸ ಮಾಡಿ ಸಾರ್ವಜನಿಕರಿಗೆ ಸಹಾಯ ಮಾಡಿ ಅವರಲ್ಲಿ ಆ ಬಡತನ ನಿರ್ಮೂಲನೆ ಆಗಲಿ, ಅಕ್ಷರ ದಾಸೋಹ ಆಗಲಿ, ಇದನ್ನೆಲ್ಲ ಕಾರ್ಯರೂಪಕ್ಕೆ ತರಬೇಕು ಅಂತ ಹೇಳ್ತಾ ಅಂಬೇಡ್ಕರ್ ಅವರ ಹೆಸರಲ್ಲಿ ಚೆನ್ನಾಗಿ ಸಂಘಟನೆ ಮಾಡಿ ಜೈ ಭೀಮ್ ಶಕ್ತಿನ ಅಲ್ಲಿ ಚೆನ್ನಾಗಿ ನೆಲೆಯೂರಲಿ ಅಂತ ಹೇಳ್ತಾ ನಾನು ಆಶಿಸ್ತೀನಿ. ಜೈ ಭೀಮ್. ಜೈ ಭೀಮ್. ಮೊಟ್ಟ ಮೊದಲಾಗಿ ನನ್ನನ್ನು ಈ ದಿನ ಗುಲ್ಬರ್ಗ ವಿಭಾಗೀಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದಿರ್ತಕ್ಕಂಥ ನನ್ನ ನೆಚ್ಚಿನ ನಾಯಕರು, ನಮ್ಮ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂಥ ವೆಂಕಟೇಶ್ ಹೆಬ್ಬಾಳ್ ಸಾಹೇಬರಿಗೆ ಮತ್ತು ಕಾರ್ಯಾಧ್ಯಕ್ಷರಾದಂಥ ಎಸ್ಕೆ ವೆಂಕಟೇಶ್ ಸಾಹೇಬರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ದಿನ ನನ್ನ ಜೊತೆಯಲ್ಲಿ ನೂತನವಾಗಿ ಜಿಲ್ಲಾಧ್ಯಕ್ಷರಾದಂಥ ಜಾಕೋಬ್ ದೊಡ್ಡಮನಿ ಅವರಿಗೂ ಮತ್ತು ಖಾಸಗಿ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷರಾದಂಥ ಬಾಲಸ್ವಾಮಿ ದಿದ್ದಿಗಿ ಅವರಿಗೂ ಕೂಡ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ದಿನ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳು ಏನಿತ್ತು,
ಈ ದಿನ ದೀನ ದಲಿತರ ಪರವಾಗಿ, ಬಡವರ ಪರವಾಗಿ, ಕಾರ್ಮಿಕರ ಪರವಾಗಿ, ರೈತರ ಪರವಾಗಿ, ಶೋಷಿತರ ಪರವಾಗಿ ಏನು ಹೋರಾಟ ಮಾಡಬೇಕಾಗಿತ್ತು, ಇವತ್ತು ನಾವು ಅವರೆಲ್ಲ ಆಶೆಗಳನ್ನು ಇಟ್ಟುಕೊಂಡು ಇವತ್ತು ನಾವು ದಲಿತ ಸಂಘರ್ಷ ಸಮಿತಿ ಭೀಮಶಕ್ತಿ ಬಣದಿಂದ ಇವತ್ತು ರಾಯಚೂರು ಜಿಲ್ಲೆಯಾದ್ಯಂತ ನಾವು ಕೆಲಸ ಮಾಡೋಕ್ಕೆ ಹುಮ್ಮಸ್ಸಿನಿಂದ ಇದ್ದೇವೆ. ಇವತ್ತಿನ ದಿನ ಏನು ಅದ್ರ ಜೊತೆಗೇ ಈ ದಿನ ಎಲ್ಲ ಗುಲ್ಬರ್ಗ ವಿಭಾಗದ ನನಗೆ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥ ಅಧ್ಯಕ್ಷರು ಕೂಡ ಕೊಟ್ಟಿದ್ದಾರೆ. ಈ ಒಂದು ಕೆಲಸ ಕೂಡ ನಾನು ಚಾಚು ತಪ್ಪದೇ ಅವರ ಮಾರ್ಗದರ್ಶನದಂತೆ ಅವರ ಏನು ಒಂದು ಸಂಘಟನೆ ತತ್ವ ಸಿದ್ಧಾಂತಗಳನ್ನು ಇವನ್ನೆಲ್ಲವೂ ಕೂಡ ನಾನು ಅವರ ಮಾರ್ಗದರ್ಶನ ತಗೊಂಡು ಇಡೀ ಗುಲ್ಬರ್ಗ ವಿಭಾಗದ ಬರ್ತಕ್ಕಂಥ 6 ಜಿಲ್ಲೆಗಳಿಗೂ ನಾನು ಕೂಡಲೇ ಪ್ರವಾಸ ಕೈಗೊಂಡು ಎಲ್ಲ ಜಿಲ್ಲಾಧ್ಯಕ್ಷರ ನೇಮಕ ಮಾಡ್ತೀನಿ ಅಂತೇಳಿ ನಾನು ಭರವಸೆಯನ್ನು ಕೊಡ್ತಾಯಿದ್ದೀನಿ. ಅದೇ ರೀತಿಯಾಗಿ ನಾನು ರಾಯಚೂರು ಜಿಲ್ಲೆಯಲ್ಲಿ ಇರೋದರಿಂದ ನನ್ನ ಸಹಪಾಠಿ ಜಾಕಬ್ ದೊಡ್ಡಮನೆಯವರು ಕೂಡ ಇವತ್ತು ಜಿಲ್ಲಾಧ್ಯಕ್ಷರಾಗಿದ್ದಾರೆ. ನಾವು ಎಲ್ಲ ತಾಲೂಕಿನಲ್ಲಿ ಅವರ ಜೊತೆಗೂಡಿ ಎಲ್ಲ ತಾಲೂಕು ಅಧ್ಯಕ್ಷರನ್ನು ನಾವು ಕೆಲವೇ ದಿನಗಳಲ್ಲಿ ನಾವು ನೇಮಕ ಮಾಡಿ ನಾವು ರಾಯಚೂರು ಜಿಲ್ಲೆಯಲ್ಲಿ ಭೀಮಶಕ್ತಿ ಸಂಘಟನೆಯನ್ನು ನಾವು ಬಲಪಡಿಸುವಂಥ ಕೆಲಸ ಮಾಡ್ತೀವಿ ಅಂತೇಳಿ ಭರವಸೆಯನ್ನು ಕೊಡ್ತಾ, ನನ್ನ ಮೇಲೆ ವಿಶ್ವಾಸ ಇಟ್ಟು ಮಾಡೋದಕ್ಕೆ ತಮ್ಮೆಲ್ಲರೂ ಕೂಡ ಚಿರಋಣಿ ಆಗಿರ್ತೀನಿ ಅಂತೇಳಿ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ವಂದಿಸ್ತಾ ಇದ್ದೀನಿ. ನನ್ನ ಹೆಸರು ಅಂಬರೀಷ್ ಗಿರ್ಜಾಲಿ, ಗುಲ್ಬರ್ಗ ವಿಭಾಗದ ಅಧ್ಯಕ್ಷರು. ನನ್ನ ಹೆಸರು ಜಾಕೋಬ್ ದೊಡ್ಡಮನಿ ಅಂತ. ನಾನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಶಕ್ತಿಯ ಜಿಲ್ಲಾಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ. ನಮ್ಮ ಸಾರು ಹಿರಿಯರಾದಂಥ ವೆಂಕಟೇಶ್ ಹೆಬ್ಬಾಳ ಸಾರ್ ಅವರಿಗೆ ತುಂಬ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಾ, ಅದೇ ರೀತಿಯಾಗಿ SK ವೆಂಕಟೇಶ್ ಸಾರ್ ಅವರಿಗೆ ಕಾರ್ಯಾಧ್ಯಕ್ಷರಾದ ಅವರಿಗೆ ಕೂಡ ಧನ್ಯವಾದವನ್ನು ಹೇಳುತ್ತಾ, ನನಗೆ ಓದಲೇ ಟೈಮಲ್ಲಿ ನನಗೆ ಜಿಲ್ಲಾ ಸಂಘಟನೆ ಸಂಚಾಲಕರಾಗಿರೋಂಥ ನಮಗೆ ಹೇಳ್ತಾ ಇದ್ದರು ನಮ್ಮ ರಾಜ್ಯಾಧ್ಯಕ್ಷರು. ಅದಕ್ಕೂ ನಾನು ದೊಡ್ಡದಾಗತ್ತೆ ಸರ್, ನಾನು ಬೇಡ ಅಂತಂದರೆ, ಇಲ್ಲ ಆ್ಯಕ್ಟಿವ್ ಆಗಿ ಇದೆಯಾ, ನೀನು ಚೆನ್ನಾಗಿದೆಯಾ, ಮಾಡಂತ ನಮ್ಮ ವೆಂಕಟೇಶ್ ಸರ್ ನನಗೆ ಹೇಳಿದರು. ಅದಕ್ಕೋಸ್ಕರ ನಿನ್ನೆ ಅವ್ರನ್ನ ಮೀಟ್ ಆಗ್ಬೇಕಂತೆ ನಾವು ಬಂದಿದ್ದೀವಿ ಬೆಂಗಳೂರಿಗೆ. ಅದಕ್ಕೋಸ್ಕರ ದಯವಿಟ್ಟು ನನ್ನನ್ನು ರಾಯಚೂರು ಜಿಲ್ಲೆಯ ಜಿಲ್ಲಾಧ್ಯಕ್ಷನಾಗಿ ನೇಮಕ ಮಾಡಿದ ತಮ್ಮೆಲ್ಲರಿಗೆ ಹಾಗೂ ಅಂಬರೀಷ್ ಗಿರಿಜಾಲಿ ಅವರಿಗೆ ನೂತನವಾಗಿ ವಿಭಾಗಿ ಅಧ್ಯಕ್ಷರಾಗಿ ಮಾಡಿದಂಥ ಅಂಬರೀಷ್ ಗಿರಿಜಾಲಿ ಅವರಿಗೆ ಧನ್ಯವಾದವನ್ನು ಹೇಳುತ್ತಾ, ಅದೇ ರೀತಿಯಾಗಿ ಖಾಸಗಿ ನೌಕರರ ಸಂಘದ ಅಧ್ಯಕ್ಷರಾದಂಥ ಬಾಲಸ್ವಾಮಿ ಲಚ್ಚರ್ ಅವರಿಗೆ, ದಿದ್ದಿಗೆ ಅವರಿಗೆ ವಂದಿಸುತ್ತಾ, ಅದೇ ರೀತಿಯಾಗಿ ಉಮೇಶ್ ಸುಕಲ್ಪೇಟೆ ಬಾಲಿ ಇವರಿಗೆ ವಂದಿಸುತ್ತಾ, ಇದು ಖಾಸಗಿ ಹೋಟೆಲಲ್ಲಿ ನಾವು ಮಾಡಿರೋಂಥ, ದಯವಿಟ್ಟು ಎಲ್ಲರೂ ನಾವು ಮಾಡೋಂಥ ತಕ್ಕದ ಕೆಲಸಕ್ಕೆ ನೀವು ಸಹಕಾರ ಕೊಡಬೇಕಂತ ಹೇಳುತ್ತಾ, ನನಗೆ ಮಾತನಾಡೋ ಅವಕಾಶ ಕೊಟ್ಟಂಥ ಎಲ್ಲರಿಗೆ ಧನ್ಯವಾದವನ್ನು ತಿಳಿಸುತ್ತಿದ್ದೇನೆ. ಧನ್ಯವಾದ. ಬಂಧುಗಳೇ, ಇಂದು 21/3/2025 ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಮ್ಮೆಲ್ಲರ ನೆಚ್ಚಿನ ಗೌರವಾನ್ವಿತ ಕ್ರಿಯಾಶೀಲ ರಚನಾತ್ಮಕ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ವೆಂಕಟೇಶ್ ಹೆಬ್ಬಾಳ್ ರಾಜ್ಯ ಅಧ್ಯಕ್ಷರು ಭೀಮಶಕ್ತಿ ಇವರ ಒಂದು ಮಾರ್ಗದರ್ಶನದಲ್ಲಿ ಮತ್ತು ಹಾಗೂ SK ವೆಂಕಟೇಶ್ ಪ್ರಧಾನ ಕಾರ್ಯದರ್ಶಿಗಳ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ನೆಚ್ಚಿನ ಸ್ನೇಹಿತರು ಹಾಗೂ ನಮ್ಮೆಲ್ಲರ ಒಂದು ಸಂಘಟನೆಗಳಲ್ಲಿ ನಮ್ಮನ್ನು ತೊಡಗಿಸಿಕೊಂಡು ನಮ್ಮದೇ ಆದಂಥ ಜ್ಞಾನವನ್ನು ಬೆಳೆಸಿದಂಥ ಅಂಬರೀಷ್ ಗಿರಿಜಾಲಿ ವಿಭಾಗೀಯ ಅಧ್ಯಕ್ಷರು ಹಾಗೂ ಜಿಲ್ಲಾ ಅಧ್ಯಕ್ಷರಾದಂಥ ಜಾಕೋಬ್ ದೊಡ್ಡಮನಿ ಹಾಗೂ ನಮ್ಮ ಇನ್ನೊಬ್ಬರು ಸ್ನೇಹಿತ ಉಮೇಶ್ ಎಲ್ಲರ ಒಂದು ಎದುರಿನಲ್ಲಿ ನನ್ನನ್ನು ಅಂದರೆ ನನ್ನ ಹೆಸರು ಬಾಲಸ್ವಾಮಿ ದಿದ್ದಿಗೆ, ಖಾಸಗಿ ನೌಕರರ ಸಂಘದ ರಾಯಚೂರು ಜಿಲ್ಲಾಧ್ಯಕ್ಷರನ್ನಾಗಿ ನೇಮಿಸಿರುವುದರಿಂದ ಅವರೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಮತ್ತೊಂದು, ಯಾವುದೇ ರೀತಿಯಾದಂಥ ಅಧಿಕಾರ ಇಲ್ಲದೇ ಇದ್ದಾಗಲೂ ಸಹ ಅಥವಾ ನಮಗೆ ಜವಾಬ್ದಾರಿ ಇಲ್ಲದೇ ಇದ್ದಾಗಲೂ ಸಹ ನಮ್ಮ ಮಾರ್ಗದರ್ಶಕರಾದ ನಮ್ಮ ಸಹಪಾಠಿಗಳಾದಂಥ ಅಂಬರೀಷ್ ಗಿರಿಜಾಲಿ ಅವರ ಒಂದು ಸಂಘಟನೆಗಳಲ್ಲಿ ಅವರು ಮಾಡುವಂಥ ಕೆಲಸ, ಜನಪರ ಕಾಳಜಿ, ಸಮಾಜಪರ ಕಾಳಜಿಯ ಉಳ್ಳಂಥ ಕೆಲಸ ಕಾರ್ಯಗಳನ್ನು ನಾವು ತೊಡಗಿಸಿಕೊಂಡು ನಾವು ಎಷ್ಟೋ ಒಳ್ಳೆಯ ಕೆಲಸಗಳು ಮಾಡಿದ್ದೀವಿ ಅನ್ನುವಂಥ ಒಂದು ಆತ್ಮವಿಶ್ವಾಸದಿಂದ ಹೇಳಲು ಇಷ್ಟಪಡುತ್ತೇನೆ. ಈಗ ನಮಗೆ ನಮ್ಮದೇ ಆದ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅಂಥ ಜವಾಬ್ದಾರಿಯನ್ನು ನಿಮ್ಮೆಲ್ಲರ ಸಹಕಾರದಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರ ಒಂದು ಮಾರ್ಗದರ್ಶನದಲ್ಲಿ ನಾನು ಈ ಖಾಸಗಿ ನೌಕರರನ್ನು ಒಟ್ಟುಗೂಡಿಸಿ ಸಂಘಟನೆ ಮಾಡಿ ನಮ್ಮ ಭೀಮಶಕ್ತಿಯನ್ನು ರಾಜ್ಯಾದ್ಯಂತ ಬೆಳೆಸುವ ನಿಟ್ಟಿನಲ್ಲಿ ನಾನು ದೃಢವಾಗಿ ಕೆಲಸ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.